ಯಾರು ಎತ್ಕಡ್ತಾರಲ್ಲ ಅವ್ರ ಮಕ್ಳು ಯಾರು ಬರಲ್ಲ. ಅದೇನೋ ನಿಜಪ್ಪ, CM ಸಿದ್ದರಾಮಯ್ಯ ಅವರು ಇದು ಮಾತ್ರ ಕರೆಕ್ಟಾಗಿ ಹೇಳಿದ್ದಾರೆ. ಯಾರು ಎತ್ತಿ ಕಟ್ಟುತ್ತಾರೆ, ನೀನು ಹಿಂದೂ ಸೇನಾನಿ, ನೀನು ಹಿಂದೂಗಳಿಗೋಸ್ಕರ ನಿನ್ನ ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಬೇಕು ಅಂತ ಹೇಳಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಕೋಮು ಸಂಘರ್ಷಕ್ಕೆ ಬಲಿಯಾದಂತಹ ಹಿಂದೂ ಹುಡುಗರ ಮನೆಗೆ ಹೋಗಿ ನೀನು ವೀರ ಸೇನಾನಿ, ಸ್ವಾತಂತ್ರ್ಯ ಯೋಧದಲ್ಲಿ ಭಾಗವಹಿಸಿದೀಯ, ಇದೋ ನಿನಗೆ ಒಂದು ಸಲಾಂ, ನೀನು ದೇಶಭಕ್ತ, ದೇಶಕ್ಕೋಸ್ಕರ ಪ್ರಾಣವನ್ನು ಮುಡಿಪಾಗಿ ಕೊಟ್ಟೆ ಅಂತ ಅಲ್ಲಿ ಒಂದು ಉದ್ರೇಕಕಾರಿ ಭಾಷಣ ಮಾಡಿ ಅವ್ರ ಕೈ ಮುಗಿದು ಬಂದು ಬಿಡ್ತಾರೆ. ಸೊ ಬಂದವರು, ಉದ್ರೇಕಕಾರಿ ಭಾಷಣ ಮಾಡಿದವರು, ಯಾರ್ಯಾರು ಕರೆ ಕೊಟ್ಟವರು ಅವ್ರ ಮಕ್ಕಳು ಮಾತ್ರ ಯಾರು ಬೀದಿಗೆ ಬಂದಿಲ್ಲ, ಒಂದು ಬೀದಿ ಎಣ ಆಗಿಲ್ಲ. ಸೊ ಈ ವಿಚಾರದಲ್ಲಿ ನಾನು ಐ ಡೂ ಅಗ್ರಿ ಸಿದ್ದರಾಮಯ್ಯನವರ ಮಾತಿಗೆ. ಆದರೆ ಸುಳ್ಳು ಸಂದೇಶವನ್ನು ರವಾನೆ ಮಾಡಿದರೆ, ಅಪಪ್ರಚಾರ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಅದಕ್ಕೆ ಅಂತಾನೆ ಪ್ರಿಯಾಂಕ್ ಖರ್ಗೆ ಮತ್ತು HK ಪಾಟೀಲ್ ಅವರನ್ನು ಬಿಟ್ಟಿದ್ದೀನಿ. ಕಠಿಣ ಕಾನೂನುಗಳನ್ನು ತರ್ತಾ ಇದ್ದಾರೆ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸಾಲು ಸಾಲು ಈಗ ಅಪಪ್ರಚಾರ, ಕೋಮು ದಳ್ಳೂರಿ, ಕೋಮು ಸಂಘರ್ಷ, ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತುಂಬ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಮುನ್ನುಡಿ ಎಂಬಂತೆ ಪಾಪ ಪ್ರಿಯಾಂಕ್ ಖರ್ಗೆ ಅವರು RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚಟುವಟಿಕೆಗಳು ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೆದಿರುವಂತಹ ಪತ್ರ ಇದು ಚರ್ಚೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಬನ್ನಿ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳು ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ BJP ವಕ್ತಾರರಾದಂಥ ಉತ್ಕರ್ಷ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದೂ ಮುಖಂಡರಾದಂತಹ ಸುಂದರೇಶ್ ನರ್ಗಲ್ ಅವರು ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ನಂದನ್ ಕಶ್ಯಪ್ ಜಾಯ್ನ್ ಆಗಿದ್ದಾರೆ, ಸರ್ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಉತ್ಕರ್ಷ್ ಅವರೇ, ಏನು ಫಸ್ಟ್ ರಿಯಾಕ್ಷನ್ ಸಿದ್ದರಾಮಯ್ಯನವರು? ಅಲ್ಲ, ನನಗೆ ಭಾಳ ಹಾಸ್ಯಾಸ್ಪದ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ಏನೋ ಭಾಳ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರು. ಪಾಪ ದುರ್ದೈವ ಏನು ಅಂತಂದ್ರೆ ಅವ್ರ ಕಾರ್ಯಕ್ರಮದಲ್ಲಿ ಇವತ್ತೇ ನೂಕುನುಗ್ಲಾಗಿ ಅಸ್ವಸ್ಥರಾಗಿರ್ತಕ್ಕಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಅವ್ರ ಕಾರ್ಯಕ್ರಮಕ್ಕೆ ಕರೆಕ್ಟಾಗಿ ಲಾ ಆ್ಯಂಡ್ ಆರ್ಡರ್, ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಪ್ರೊಟೆಕ್ಷನ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗದೆ ಇದ್ರೆ ಇನ್ ಮಂಗಳೂರಿನಲ್ಲಿ ಏನ್ ಮಾಡ್ತಾರೆ? ಹಾಗಾದ್ರೆ ಸುಹಾಸ್ ಶೆಟ್ಟಿ ಬಜ್ಪೆ ಕೊಲೆ ಯಾಕಾಯ್ತು? ಇವತ್ತು ನಿಜವಾಗ್ಲೂ ಹೇಳ್ತಿರೋದು, ಒಂದ್ ನಿಮಿಷ ಕೇಳಿ ಮೇಡಮ್, ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಏನ್ ಇವತ್ತು ಕೋಮು ದ್ವೇಷ, ಹಿಂದೂ ಮತ್ತೊಂದು ಕೋಮು ದ್ವೇಷ ಎನ್ನುವಂತ ವಿಚಾರವನ್ನ ಸಿದ್ದರಾಮಯ್ಯನವರು ಮಾತನಾಡುವಂತ ನೈತಿಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಇದಕ್ ಬುನಾದಿ ಹಾಕೊಟ್ಟಂತದ್ದೇ ಸಿದ್ದರಾಮಯ್ಯನವರು. 23 ಜನ ಹಿಂದೂ ಕಾರ್ಯಕರ್ತರು ಕೊಲೆ ಆಗಿದ್ದು ಹೇಗೆ? ಅಶೋಕ್ ಪೂಜಾರಿ, ವಾಮನ್ ಪೂಜಾರಿ, ಅದನ್ನ ಹಾಕಿದ್ದೆ ಸಿದ್ದರಾಮಯ್ಯನವರು. ಖಂಡಿತವಾಗ್ಲು ಹೊಡಿಬಾರ್ದು ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಆದ್ರೆ ಇವತ್ತು ನೀವು ಮಂಗಳೂರಿನ ಅನೇಕ ಕಡೆ ಹೋಗಿ ನೋಡಿ, ನಾನು ಬರ್ತಾ ಕೂಡ ಮಾತಾಡ್ಕೊ ಬಂದೆ ನಮ್ಮ ಕಾರ್ಯಕರ್ತರ ಹತ್ರ, ಯಾವ ಬದಲಾವಣೆ ಕೂಡ ಆಗಿಲ್ಲ. ಅನೇಕ ಡ್ರಗ್ಸ್ ಮಾಫಿಯಾ ಇರಬಹುದು. ಜೆನ್ಯೂನ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈ ಒಂದು ಕೋಮು ಸಂಘರ್ಷ ಅಥವಾ ಕೋಮು ದಳ್ಳೂರಿ ಅನ್ನೋದು ನಿರ್ನಾಮ ಆಗಬೇಕಾ ಬೇಡವಾ? ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಅದು ಜೀವಂತವಾಗಿರಬೇಕು, ಜೀವಂತವಾಗಿದ್ದರೆ ಮಾತ್ರ ನಮಗೆ ಪ್ಲಸ್ ಪಾಯಿಂಟ್ ಅನ್ನೋ ತರದಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ಅಂತ ರೀತಿಯಲ್ಲಿ ನಾನು ಮಾತನಾಡ್ತಿಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಇದೆ. ಇವರೇ ಮಗುನ್ ಚಿವುಟೋದು ಇವರೇ. ಹಾಗಾದ್ರೆ ಸುಹಾಸ್ ಶೆಟ್ಟಿ ಅನ್ನು ಕೊಲೆ ಮಾಡಿದಂತ ಹಂತಕರನ್ನ ಹಿಡಿದು ನೀವೇನ್ ಮಾಡಿದ್ರಿ? ಸುಹಾಸ್ ಶೆಟ್ಟಿ, ಹೌದು, ಡೆಫಿನೆಟ್ಲಿ ಆಫ್ಟರ್ ಸುಹಾಸ್ ಶೆಟ್ಟಿ ನೀವೇನೇನೋ ಲಾ ಅಂಡ್ ಆರ್ಡರ್ ತಂದಿದ್ದೀರಾ. ಹಾಗಾದ್ರೆ ಅವ್ನು ಕೊಲೆ ಆದ್ಮೇಲೆ ಹಿಂದೂ ಕಾರ್ಯಕರ್ತ ಲಾ ಅಂಡ್ ಆರ್ಡರ್ ಅವನು ಹಿಂದೂ ಕಾರ್ಯಕರ್ತನ ಕೊಲೆ ಆಯ್ತಲ್ಲ, ಮತ್ತೆ ಅವ್ರು ಅರೆಸ್ಟ್ ಮಾಡಿ ಏನೋಯ್ತಾ? ಪ್ರೊಸೀಡಿಂಗ್ಸ್ ಏನಾಗ್ತಿದೆ? ಮತ್ತೆ ನೀವು ತೊಟ್ಲು ತಗೋದು, ನೀವೇ ಮಗುನ್ ಚೂಟು, ಇದೆಲ್ಲ ಈ ಬುದ್ಧಿವಂತಿಕೆ ನಡೆ ಸಿದ್ದರಾಮಯ್ಯ ನೋಡ್ದು. ಇದನ್ನ ಯಾರು ಕೂಡ ಅಪಪ್ರಚಾರ ಮಾಡ್ತಕ್ಕಂಥದ್ದಲ್ಲ. ಕೋಮು ಸಂಘರ್ಷಕ್ಕೆ ನೀವು ಯಾವುದೇ ಕಾರಣಕ್ಕೂ ಅದನ್ನ ಅಂತ್ಯ ಮಾಡ್ಬೇಕಂತಕ್ಕಂಥದ್ದು ಎಲ್ಲರ ಬದ್ಧತೆ ಇರ್ತಕ್ಕಂಥದ್ದು. ಆದ್ರೆ ನಿಜವಾಗ್ಲೂ ಅದು ಕೆಲಸ ಆಗ್ತಾ ಇದೆಯಾ ಅದನ್ನ ನೀವು ವಾಸ್ತವದಲ್ಲಿ ನೋಡ್ಬೇಕಾಗ್ತದೆ. ಆದ್ರೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅನೇಕ ಜನ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ 5 ವರ್ಷಗಳ ಕಾಲ 24 ಜನ ಹಿಂದೂ ಕಾರ್ಯಕರ್ತರು ಕೊಲೆ ಆಯ್ತು, ಅನೇಕ ಸರಣಿ ಹತ್ಯೆಗಳು, ಅಲ್ಲಿರ್ತಕ್ಕಂತಹ ಯಾವ ಮತಾಂತರ ಸಂಘಟನೆಗಳಿಂದ ಕೈ ಜೋಡಿಸಿದ್ಯಾರೋ ಮಾತ್ರ ಆಗಿದ್ಯಾ? ಕೇವಲ ಹಿಂದೂಗಳದ್ದು ಮಾತ್ರ ಆಗಿದ್ಯಾ? ನಾವು ಹೇಳ್ತಿರ್ತಕ್ಕಂಥದ್ದು ಹಾಗಾದ್ರೆ ಮೊನ್ನೆ ಅದಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಕ್ಕಿಂತ ಮುಂಚೆ ಹತ್ಯೆ ಆದ್ಮೇಲೆ ಕಾಂಗ್ರೆಸ್ನ ಮುಸಲ್ಮಾನರ ನಾಯಕ ನಾವೆಲ್ಲ ರಿಸೈನ್ ಮಾಡ್ತೀವಿ, ಯಾಕಂದ್ರೆ ಇಲ್ಲಿ ಮಾಸ್ ಮರ್ಡರಿಂಗ್ ಆಗ್ತದೆ ಮಂಗಳೂರಿನಲ್ಲಿ, ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ನಾವ್ ಹೇಳಿದ್ವಾ? ಇವರೇ ಹೇಳಿದ್ದು. ಇದೇ ಕಾಂಗ್ರೆಸ್ ಮುಸ್ಲಿಂ ಸಮುದಾಯ, ಹೌದು, ಸುಹಾಸ್ ಶೆಟ್ಟಿ ಹತ್ಯೆ ಆದ್ಮೇಲೆನೆ, ಸುಹಾಸ್ ಶೆಟ್ಟಿ ಹತ್ಯೆ ಆದ್ಮೇಲೆ ಕಾಂಗ್ರೆಸ್ನ ಮುಸಲ್ಮಾನರ ನಾಯಕರು ಸೇರ್ಕೊಂಡು ಒಂದು ರೆಸಿಗ್ನೇಷನ್ ಅನ್ನ ಬರೀತಾರೆ. ಆದ್ಮೇಲೆ ಅದೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ. ನನ್ಗೆ ಇದನ್ನ ಹೇಳಿ, ನೀವು
ಸೊ ಈಗ ಬಿಜೆಪಿ ಪಾರ್ಟಿ ಇವಾಗ RSS ಮುಸ್ಲಿಂ ದ್ವೇಷಿ ಅಲ್ಲ, ಬಿಜೆಪಿ ಮುಸ್ಲಿಂ ದ್ವೇಷಿ ಅಲ್ಲ, ಹೌದಾ? ಹೌದಲ್ವಾ ಸರ್? ಖಂಡಿತವಾಗ್ಲೂ. ಯಾರು ಹಾಗಾದ್ರೆ ಹೇಳಿದ್ರು ನೀವು ಮುಸ್ಲಿಂ ದ್ವೇಷಿ ಮಾತಾಡುವಾಗ ಅಂತ? ಬರೀ ಹಿಂದೂ ಹುಡುಗರ ಬಗ್ಗೆ ಮಾತಾಡ್ತೀರಿ, ಹಿಂದೂಗಳ ಬಗ್ಗೆ ಮಾತಾಡ್ತೀರಿ, ಯಾಕೆ ಮುಸಲ್ಮಾನರ ಬಗ್ಗೆ ನನಗೆ ಉಲ್ಲೇಖ ಮಾಡಿದ್ನಲ್ಲ, ಕಾಂಗ್ರೆಸ್ನ ಮುಸಲ್ಮಾನ್ ನಾಯಕರು ಸೇರಿ ಪಾಪ ಕೋಮು ಸಂಘರ್ಷಕ್ಕೆ ಅಂತ್ಯ ಆಡ್ಬೇಕಂತ ಅಲ್ಲಲ್ಲ. ನಾವ್ ಹೇಳ್ತೀವಂತ ನೋಡಿ, ನನ್ನ ಮಾತಲ್ಲಿ ಬಹಳ ಸ್ಪಷ್ಟಪಡಿಸ್ತೀನಿ ಮೇಡಮ್. ನೀವು ಕೋಮು ಸೌಹಾರ್ದತೆ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀರಿ ಅಂತಂದ್ರೆ, ಸೌಹಾರ್ದತೆ ಅಂದರೆ ಎಲ್ಲರ ಬಗ್ಗೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಿದೀವಿ. ಆ ಕಳಕಳಿಯನ್ನು ನಾವು ಸ್ವಾಗತ ಮಾಡ್ತೀವಿ. ಮುಸಲ್ಮಾನ್ ನಾಯಕರದ್ದು ಕಳಕಳಿ ಏನಿತ್ತು ನಾವು ಸ್ವಾಗತ ಮಾಡ್ತೀವಿ. ಅದು ಚಾಟಿ ಬೀಸ್ದಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ. ಹಂಗಲ್ಲ ಸರ್, ಈಗ ನೀವು ಮಾತಾಡುವಾಗ ಬರೀ ನೀವು ಹಿಂದೂಗಳು ಅಷ್ಟೇ, ಮುಸಲ್ಮಾನರು ಅಲ್ಲ, ಮುಸಲ್ಮಾನರು ಕಾಂಗ್ರೆಸ್ಸು, ನಾವೆಲ್ಲೂ ಹೇಳಿಲ್ವಲ್ಲ. ಯಾಕೆ ನೀವು ಅದನ್ನೆಲ್ಲ ನಾನೆಲ್ಲಿ ಹೇಳಿದೆ? ನಾನೆಲ್ಲೂ ಕೂಡ ಮುಸಲ್ಮಾನರು ಕಾಂಗ್ರೆಸ್ನ ಆಸ್ತಿ ಅಂತ ನಾವೇನು ಹೇಳಿದೀವ? ಅಲ್ಲ, ನೀವು ನಾನು ಈಗಲೇ ತಾನೇ ಉಲ್ಲೇಖ ಮಾಡಿದೆ. ಅವರ ನಡೆ ಏನಿತ್ತು ನಾವು ಸ್ವಾಗತ ಮಾಡ್ತೀವಿ, ಅವರ ಕಳಕಳಿಯನ್ನು ಸ್ವಾಗತ ಮಾಡ್ತೀವಿ. ನಿಂತಿಲ್ಲ ಕರಾವಳಿಯಲ್ಲಿ ನಮ್ಮನ್ನು ಕೇಳಿದ್ರೆ ಇವ್ರೇನೋ ದೊಡ್ಡ ಭಾಷಣ ಮಾಡಿ ಸಿದ್ದರಾಮಯ್ಯ ಇಲ್ವಾ? ನನ್ನ ಪ್ರಕಾರ ಕೇಳಿದ್ರೆ ಸುಮ್ನೆ ತೇಪೆ ಹಚ್ಚೋ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ನಿಂತಿದ್ಯಾ ಇದ್ದಾರೆ. ಇಲ್ವಾ? ನಿಂತಿಲ್ಲ ಅನ್ನೋಂಥದ್ದೇ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವರು ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿದೆ? ನಿಲ್ಬೇಕನ್ನೋಂಥದ್ದೇ ನಮ್ಮ ಬದ್ಧತೆ ಇರ್ತಕ್ಕಂಥದ್ದು. ಎಲ್ಲಿದೆ? ನಿಲ್ಬೇಕನ್ನೋಂಥದ್ದೇ ಎಕ್ಸಾಂಪಲ್ಸ್ ಎಲ್ಲಿದೆ? ಎಕ್ಸಾಂಪಲ್ ಗಳೇನ್ ಮೇಡಮ್? ಇತ್ತೀಚೆಗೆ ಸುಹಾಸ್ ಶೆಟ್ಟಿ ಆಯ್ತು, ಈ ಹಿಂದೆ ಅಶ್ರಫ್ ಆಯ್ತು, ಅನೇಕ ಸ್ವಾಮಿ, ಜನ ಅದಾದ್ಮೇಲೆ ಅವ್ರು ವ್ಯಕ್ತಿಗಳಾಯ್ತಲ್ಲ. ಹೇಳ್ತಾ ಇರೋದು. ನೋಡೋಣ, ಆದ್ರೆ ಒಳ್ಳೇದೇ ಆಗ್ಬೇಕನ್ನೋಂಥದ್ದು ನಮ್ಮ ಬದ್ಧತೆ. ಹಾಗಾದ್ರೆ ಈಗ ಅದನ್ನ ಶಾಂತಿ ಅಸ್ತಿತ್ವಕ್ಕೆ ಸುವ್ಯವಸ್ಥೆ ಇದೆ. ತರಬೇಕು. ಉತ್ಕರ್ಷ್ ಅವರೇ, ಈಗ ಶಾಂತಿ ಸುವ್ಯವಸ್ಥೆ ಸುವ್ಯವಸ್ಥೆ ಇದೆ. ಅಲ್ಲ, ಡ್ರಗ್ಸ್ ಇವತ್ತು ಮಂಗಳೂರಿನಲ್ಲಿ ಡ್ರಗ್ಸ್ ಅನ್ನೋಂಥದ್ದು ಇವತ್ತಿಗೂ ಬಹಳ ತಾಂಡವಾಡ್ತಾ ಇದೆ. ಹಾಗಾದ್ರೆ ಲಾ ಅಂಡ್ ಆರ್ಡರ್ ಎಲ್ಲೋಯ್ತು? Correct. ಇವತ್ತು ಇಷ್ಟೆಲ್ಲ ಬಂಡಿ ಬಡಾಯಿಸ್ತಾರೆ ಅವರೇ ಕಾರ್ಯಕ್ರಮದಲ್ಲಿ. ಅಲ್ಲಿ ಇರ್ತಕ್ಕಂಥ ಅದು ಒಂದು ಜನರಿಗೆ issue, but ಒಂದು ಸುರಕ್ಷೆ ಕೊಡ್ಲಿಕ್ಕೆ ಅದು ಆಗಿಲ್ಲ. ಒಂದು ಇಶ್ಯೂ, ಬಟ್ ಈ ಇಶ್ಯೂ ಬೇರೆ, ಆ ಇಶ್ಯೂ ಆದ್ರೆ ಒಳ್ಳೇದೇ, ನಾವು ಸ್ವಾಗತ ಮಾಡ್ತೀವಿ. ಆಗಿದೆ ತಪ್ಪೇನಿದೆ? ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಳ್ಳೇದೇ, ಆಗಿದೆ ಅಂತ ಅನ್ಕೋಬಹುದು. ಆಗೋ ತರ ಇದೆ ಅಂತಂದ್ರೆ ಏನ್ ಮಾಡೋಣ? ಆಲ್ ರೈಟ್, ಓಕೆ. ನಮ್ಮ ಇವ್ರು ಜಾಯಿನ್ ಆಗಿದ್ದಾರೆ, ಫಾರೂಕ್ ಅವರು. ಸರ್, MD ಫಾರೂಕ್ ಅವರೇ, ತಮಗೂ ಕೂಡ ಸ್ವಾಗತ. ಸರ್, ತಮ್ಗೇನು ಅನ್ಸುತ್ತೆ ಸರ್? ಮಂಗಳೂರು ಈಗ ಶಾಂತವಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿದೆ, ಬಿಕಾಸ್ ನಾವು ಟೈಟ್ ಲಾಸ್ ತರ್ತಾ ಇದೀವಿ. ಅದಕ್ಕೆ ಅಂತ ಖರ್ಗೆ ಅವ್ರನ್ನ ಮತ್ತು HK ಪಾಟೀಲ್ರನ್ನ ನಾವು ಇಟ್ಟಿದ್ದೀವಿ. ಹಾಗಾಗಿ ಈಗ ಶಾಂತವಾಗಿದೆ. ಶಾಂತವಾಗಿದ್ರೆ ಬಹಳ ಸಂತೋಷ. ಯಾಕಂದ್ರೆ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಈಗ ಒಂದು ಬಿಫೋರ್ ಒಂದು 4-5 ಡೇಸ್ ಬಿಫೋರು DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಾವು ಕರಾವಳಿ ಪ್ರದೇಶನ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ, ಮತ್ತೆ ಇಲ್ಲಿ ಹೊಸ ಹೊಸ ಕಂಪನಿಗಳನ್ನ ತೊಗೊಂಬಂದು ಡೆವಲಪ್ ಮಾಡ್ತೀವಿ. ಈ ಕರಾವಳಿ ಪ್ರದೇಶ ನಮ್ಮ ದಕ್ಷಿಣ ಕರ್ನಾಟಕ ಏನಿದೆ ಅದು ಮುಂದೆ ಇನ್ನೂ ಬಹಳ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅದು ಸಂತೋಷದ ಮಾತು. ಯಾಕಂದ್ರೆ ಅಲ್ಲಿ ಬಹಳ ಎಜುಕೇಟೆಡ್ ಪರ್ಸನ್ಸ್ಗಳಿದ್ದಾರೆ. ಅಲ್ಲಿ ಯಾವುದೇ ಜಾತಿ ಭೇದ ಭಾವ ನಡಿಬಾರ್ದು ಅನ್ನೋ ಒಂದು ಉದ್ದೇಶ ಕೆಲಸ ನಡೀತಾ ಇದೆ. ಬಹಳ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಬಹಳ ಒಳ್ಳೆ ವಿಚಾರಗಳಿಗೆ ಸುದ್ದಿ ಆಗ್ಬೇಕು, ಇಂಥ ವಿಚಾರಗಳಿಗೆ ಸುದ್ದಿ ಆಗ್ಬಾರ್ದು ಅಂತ. ಬಹಳ ಒಳ್ಳೆ ವಿಚಾರಕ್ಕೆ ಸುದ್ದಿಯಲ್ಲಿದೆ. ಯಾಕಂದ್ರೆ ನಿಮ್ಗೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗಳು ತೆಗಿಬೇಕಾದ್ರೆ ಅಲ್ಲಿಂದಾನೇ ಸಿಕ್ಕೋದು ನಮ್ಗೆ. ಅದ್ ಬಿಟ್ರೆ ಉತ್ತರ ಕರ್ನಾಟಕದಲ್ಲಿ ಸಿಕ್ಕುತ್ತೆ. ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಸಿಕ್ಕುತ್ತೆ. ಮತ್ತೆ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಕಮ್ಮಿ, ಆ ಕಡೆ ನೋಡಿದ್ರೆ ಬಹಳ ಚೆನ್ನಾಗಿದ್ದಾರೆ. ಮತ್ತೆ ಅಲ್ಲಿ ಸರ್ಕಾರಿ ಶಾಲೆಗಳನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊನ್ನೆ ನಾನು ನೋಡಿದಾಗ ಈ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂವಿ ತೆಗೆದ್ರಲ್ಲ, ಅವ್ರ ಮಕ್ಕಳು ಕೂಡ ನಮ್ಮ ಗೌರ್ಮೆಂಟ್ ಶಾಲೆಗಳೆಲ್ಲ ಓದ್ತಾರೆ ಅಂದ್ರೆ ಎಷ್ಟು ಸಂತೋಷದ ಮಾತು.